ಪ್ರೀತಿಯ ಓದುಗ ಮಿತ್ರರಿಗೆ ಈ ನಿಮ್ಮ ಶಿಲ್ಪ ಶಿವಪಾರು ಕಡೆಯಿಂದ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ಗೆ 300 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಹಾಗೂ ಓದುಗರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈಗ ಪ್ರೇಮ ಕಲ್ಯಾಣ 8ನೇ ಸಂಚಿಕೆ ನೋಡೋಣ. ಸಪ್ತ ಕಾಲೇಜ್ ಮುಗಿದದ್ದೇ ಗೇಟಿನ ಬಳಿ ಕಾದು ನಿಂತಳು. ಒಳಗೊಳಗೆ ಭಯ, ತನ್ನ ಪತಿದೇವ ಬರುವನೋ ಇಲ್ಲವೋ ಎಂದು. ಕಾಲೇಜಿನ ಮುಕ್ಕಾಲು ಹುಡುಗಿಯರು ಖಾಲಿಯಾದರೂ ರುದ್ರ ಬರಲಿಲ್ಲ. ಕಂಗಳು ತುಂಬಿಕೊಂಡವು. ಬ್ಯಾಗ್ ತೆರೆದು ನೋಡಿದಳು. 20 ರೂಪಾಯಿ ಅಷ್ಟೇ ಇದ್ದದ್ದು. ಕಣ್ಣೀರು ತೊಡೆದುಕೊಂಡು ಬ್ಯಾಗ್ ಹೆಗಲಿಗೆ ಹಾಕಿ ಎದ್ದು ನಿಂತಳು. ಬಸ್ಸಲ್ಲೇ ಹೊರಡೋಣ ಎಂದು. ಅಷ್ಟರಲ್ಲಿ ಹೇ ಚಿಕ್ಕಿ ಎಂಬ ದೀಪು ಧ್ವನಿ ಕೇಳಿದ್ದೇ ಮೊಗವರಳಿ ಹೋಯಿತು ಅವಳದ್ದು. ಖುಷಿಯಿಂದ ಹಿಂದೆ ನೋಡಲು ಮುಖದುಮ್ಮಿಸಿ ರುದ್ರ ಬೈಕ್ ನಿಲ್ಲಿಸಿ ನಿಂತಿದ್ದರೆ ದೀಪು ಮುಂದೆ ಕುಳಿತು ನಗುತ್ತಿದ್ದಾಳೆ. ಅವರ ಬಳಿ ನಡೆದಳು. ರುದ್ರ ಅವಳಿಗೆ ಮೊಗ ತೋರದೆ ಪಕ್ಕಕ್ಕೆ ತಿರುಗಿದರೆ ಸಪ್ತ ಹಿಂದೆ ಕುಳಿತಳು. ರೊಯ್ ಎಂದು ಓಡಿತ್ತು ಅವನ ಬೈಕ್. 10 ನಿಮಿಷದಲ್ಲಿ ಮನೆ ಸೇರಿದ್ದರು. ಬೈಕ್ ಇಳಿದದ್ದೇ ಚಿಕ್ಕಿ, ನನಗೆ ಇವತ್ತು ಮ್ಯಾಮ್ ಗುಡ್ ಅಂದರು ಎಂದಳು ಕುಣಿಯುತ್ತಾ. ಹೌದಾ ದೀಪು, ಯಾಕೆ ಎನ್ನುತ್ತಾ ಅವಳ ಬ್ಯಾಗ್ ತಾನು ಪಡೆದು ಅವಳ ಕೈ ಹಿಡಿದು ಒಳಗೆ ನಡೆದಳು. ಹಿಂದೆ ನಡೆದ ರುದ್ರ. ಯಾಕಂದರೆ ನಾನು ಪದ್ಯ ಹೇಳಿದೆ ಅಲ್ವಾ, ಅದಕ್ಕೆ. ಮಳೆ ಬಂತು ಮಳೆ, ಕೊಡೆ ಹಿಡಿದು ನಡೆ ಎಂದು ಹಾಡು ಹಾಡಲು ಜಗ್ಗ ದೀಪು ಕೊಡೆ ಅಂದ್ರೆ ಏನು ಎಂದ. ಪೆದ್ದು ಜಗ್ಗಪ್ಪ ನೀನು, ಕೊಡೆ ಅಂದರೆ ಗೊತ್ತಿಲ್ಲ ನಿಂಗ, ಅಂಬ್ರೆಲಾ ಎಂದಳು ಹಲ್ಲು ಬಿಡುತ್ತಾ. ಅಂಬ್ರೆಲಾ ಅಂದರೆ ಛತ್ರಿ ಅಲ್ವಾ, ನನಗೆ ಇಂಗ್ಲೀಷ್ನಾಗೆ ಹೇಳು ಅರ್ಥ ಆಯ್ತದೆ ಎಂದು ಹಲ್ಲು ಕಿರಿದ. ರುದ್ರ ಅವನ ತಲೆಗೆ ಮೊಟಕೆ ಕುಳಿತ. ದೀಪು ಜೊತೆ ಹೋಗಿ ತಾನೇ ಅವಳಿಗೂ ಕೈಕಾಲು ಮುಖ ತೊಳೆದು ಬಟ್ಟೆ ಬದಲಿಸಿ ತನ್ನ ಕೆಲಸವೂ ಮುಗಿಸಲು ಭಾಗೀರಥಿ ಟೀ ಬೋಂಡ ತರಲು ಅತ್ತಮ್ಮ ನಾನೇ ಮಾಡ್ತಿದ್ದೆ ಎಂದಳು. ಬೆಳಗ್ಗೆನೂ ನೀನೇ ಮಾಡಿ ಹೋದೆ, ರಾತ್ರಿಗೂ ನಾನು ಬಿಡಲ್ಲ, ಅದಕ್ಕೆ ಈಗ ಮಾಡೀನಿ. ಜಗ್ಗ ಕೇಳಿದ್ದ ಬೋಂಡ ಮಾಡು ದೊಡ್ಡವ ಅಂತ. ನಿಮ್ಮ ಮಾವಯ್ಯ ಬಂತು, ಇರು ನೀರು ಕೊಟ್ಟು ಬರ್ತೀನಿ, ತಗ ನಿನ್ನ ಗಂಡಂಗ ಟೀ ಬೋಂಡ ಕೊಡು ಎಂದು ಹಿತ್ತಲಿಗೆ ನಡೆದರೆ ರುದ್ರನ ಮುಂದೆ ಚಾಚಿದಳು ಟೀ ಲೋಟವ. ಅವಳ ನೋಡದೆ ಪಡೆದ. ಬೋಂಡ ಇದ್ದ ತಟ್ಟೆ ಅವನ ಪಕ್ಕದಲ್ಲಿಟ್ಟು ಹೋದವಳು ದೀಪುಗೆ ಹಾಲು ಕಾಯಿಸಿ ಬಿಸ್ಕೆಟ್ ಕೊಟ್ಟು ಅವಳ ಜೊತೆ ಕುಳಿತಳು. ಸೋಮಪ್ಪ ಮನೆಯೊಳಗೆ ಬಂದವರೇ, ಬಾಗಿ ಊರವರಿಗೆಲ್ಲ ಹೇಳ್ತೀಯೆ, ನಿನ್ನ ಮಗಂಗೇನೂ ಹೇಳಕ್ಕಿಲ್ಲ ನೋಡು ನೀನು. ನಾನು ಮರ್ತೆ, ನೀನು ಮರ್ತುಬಿಟ್ಟಿಯ ಎಂದರು ಕೂರುತ್ತ. ಏನು ಮರ್ತೆ ನಾನು ಎಂದರು ಗೊಂದಲದಲ್ಲಿ. ಗ್ರಾಮ ದೇವತೆಗೆ ಪೂಜೆಗೆ ಕಳಿಸಿದ್ಯಾ ನಿನ್ನ ಮಗ ಸೊಸೆನಾ ಎನ್ನಲು ತಲೆ ಮೇಲೆ ಕೈ ಹೊತ್ತರು. ಅಯ್ಯೋ ನನಗೆ ಮರ್ತೆ ಹೋಯ್ತಲ್ಲ, ನಾಳಕ್ಕೆ ಕಳಿಸ್ತೀನಿ ಎನ್ನಲು ಇವತ್ತು ಏನಾಗೈತೆ, ಈಗ ದೇವಸ್ಥಾನ ಬಾಗಿಲು ತೆಗಿತೀನಿ ಅಂತ ಹೇಳವ್ರೆ ಪೂಜಾರಪ್ಪ. ಈಗ ತಲೆಗೆ 2 ತಪ್ಪಲೆ ನೀರು ಇಕ್ಕೊಂಡು ಹೋಗಿದ್ದು ಬರಕ್ಕೆ ಹೇಳು, ಹಣ್ಣು ಹೂವು ತಂದೀನಿ ಎಂದು ಎದ್ದು ಹೋದರು. ಭಾಗೀರಥಿ ರುದ್ರನ ನೋಡಲು ಕಣ್ಣು ದಪ್ಪ ಬಿಟ್ಟು ಅವರನ್ನೇ ನೋಡಿದ್ದ. ಸಪ್ತ ಹೋಗವ್ವ, ಹಂಡೆಲಿ ನೀರು ಬಿಸಿಯಾಗವ, ನೀರು ಇಕ್ಕೊಂಡು ಸೀರೆ ಸುತ್ಕೊಂಡು ಬಾ ಹೋಗು ಎಂದು ಜಗ್ಗನಿಗೇನೋ ಸನ್ನೆ ಮಾಡಲು ದೀಪು ಅಂಗಡಿಲಿ ಪುರಿ ಉಂಡೆ ತಂದವರಂತೆ, ತಗಬರವ ಬಾ ಎಂದು ದೀಪು ಕರೆದುಕೊಂಡು ಹೊರಟು ಬಿಟ್ಟ. ಸಪ್ತ ಸ್ನಾನಕ್ಕೆ ಹೋದಳು. ರುದ್ರ, ಚೆನ್ನಾಗೇ ಮಾಡ್ತಿರವ್ವ ದೊಡ್ಡವ್ವ ಮಗ ನಾಟಕವ, ಪಕ್ಕದೂರಾಗೆ ಜಾತ್ರೆ ಆಯ್ತಂತೆ, ಜಾತ್ರೆಗೆ ನಾಟಕ ಇಟ್ಕೊಂಡವ್ರ, ನೀನು ಜಗ್ಗ ಇಬ್ಬರು ಸೇರ್ಕೊಬಿಡಿ, ಸಂದಾಗ ಮಾಡ್ತೀರಿ, ಚಪ್ಪಾಳೆ ತಟ್ಟಕ ನಾನು ಬರ್ತೀನಿ ಎಂದು ವ್ಯಂಗ್ಯ ಮಾಡಲು ಜೊತೆಗೆ ನಿನ್ನ ಹೆಂಡ್ರನ್ನು ಕರ್ಕೊಂಡು ಬಾ ಚಪ್ಪಾಳೆ ತಟ್ಟಕ, ಈಗ ನೀರಿಕ ಹೋಗು, ನಂಗೊಸಿ ಕೆಲಸ ಐತೆ ಎನ್ನಲು ಎಲ್ಲ ನನ್ನ ಕರ್ಮ ಎಂದು ಹಣೆ ತೀಡಿಕೊಂಡ. ಭಾಗೀರಥಿಯವರು ನಗುತ್ತಾ ಕೋಣೆಯತ್ತ ನಡೆದರೆ ಸಪ್ತ ಸ್ನಾನ ಮಾಡಿ ಬಂಗಾರದ ಬಣ್ಣದ ಸೀರೆ ಉಟ್ಟು ಒದ್ದೆ ಕೂದಲಿಗೆ ಕ್ಲಿಪ್ ಹಾಕಿ ಹಣೆಗೆ ಸಿಂಧೂರ ಇಟ್ಟು ಹೂವು ಮುಡಿದು ಅತ್ತಮ್ಮ ನಾನು ತಯಾರಾದೆ ಎನ್ನಲು ಬಗ್ಗಿ ನೋಡಿದರು. ರುದ್ರ ಅದಾಗಲೇ ಎದ್ದು ಹೋಗಿದ್ದ. ಸೊಸೆ ನೋಡಿದವರು, ಸಪ್ತ ಪ್ರಿಯ ಹಾಕತಾಳಲ್ಲ, ಕಣ್ಣಿಗೆ ಕಾಡಿಗೆ, ತುಟಿಗೆ ಬಣ್ಣ, ಮುಖಕ್ಕೆ ಕ್ರೀಮು ಅದೆಲ್ಲ ಹಾಕಳಲ್ವ ನೀನು ಎಂದರು. ಇಲ್ಲ ಅತ್ತಮ್ಮ, ಅವ್ವ ಬೈತಿದ್ಲು ಅದೆಲ್ಲ ಹಾಕಿದರೆ, ಕ್ರೀಮ್ ಹಚ್ಚಿದ್ದೀನಿ ಸಾಕು, ಇನ್ನೇನು ಹಾಕೋಲ್ಲ ಎನ್ನಲು ಸಾಕು ಬಿಡು, ಈಗಲೇ ಲಕ್ಷ್ಮಿಯಂಗೆ ಕಾಣ್ತೀಯೆ ಎಂದು ದೃಷ್ಟಿ ತೆಗೆದರೆ ಸಪ್ತ ನಕ್ಕಿದ್ದಳು. ಸ್ನಾನ ಮುಗಿಸಿ ಹೊರ ಬಂದವ, ನೆನ್ನೆ ಪಾರ್ವತಿ, ಇವತ್ತು ಲಕ್ಷ್ಮಿ, ನಾಳೆ ಸರಸ್ವತಿ, ಊರಲ್ಲಿರೋ ದೇವರೆಲ್ಲ ಯವ್ವನ ಸೊಸೆಯೇ ಎಂದು ಗೊಣಗೊಣ ಮಾಡಿ ತನ್ನ ಕೋಣೆ ಹೊಕ್ಕವ
ಪಂಚೆ ಉಟ್ಟು ಶರ್ಟ್ ಹಾಕಿ ಹೊರಬಂದಿದ್ದ. ಅತ್ತಮ್ಮ ಕೊಟ್ಟ ಪೂಜೆ ಬುಟ್ಟಿ ಹಿಡಿದು ನಿಂತಿದ್ದ ಹೆಣ್ಣನ್ನು ನೋಡಿ ಉಗುಳು ನುಂಗಿದ್ದ. ಸಾಧಾರಣ ಸೀರೆಯಲ್ಲೂ ಬಂಗಾರದ ಗೊಂಬೆಯಂತೆ ಕಾಣುತ್ತಿದ್ದಳು. ಕನಸಿನಲ್ಲಿ ರಾಜಕುಮಾರಿಯೊಬ್ಬಳು ದೇವರ ದರ್ಶನಕ್ಕೆ ಹೊರಟಂತೆ. ಮತ್ತೆ ಅವಳ ನೋಡದೆ ಪಂಚೆ ಎತ್ತಿ ಕಟ್ಟಿ ಬೈಕ್ ಏರಲು, ಒಂದೇ ದಿಕ್ಕಲ್ಲಿ ಕೂರಲು ಕಷ್ಟಪಡುವ ಹೆಣ್ಣನ್ನ ಕನ್ನಡಿಯಲ್ಲಿ ನೋಡಿ ಹಣೆ ತೀಡಿಕೊಂಡ. ಸಪ್ತ ಒಂದು ಕೈನಲ್ಲಿ ನಿನ್ನ ಗಂಡನ ಭುಜ ಹಿಡಿದು ಹತ್ತಿ ಕೂರವ್ವ ಎಂದು ಅತ್ತೆ ಮಾತಿಗೆ ಸೆರಗು ನಡುವಿಗೆ ಸಿಗಿಸಿ ರುದ್ರನ ಭುಜ ಹಿಡಿದು ಬೈಕ್ ಮೇಲೆ ಕುಳಿತು ಕೈ ಹಿಂದೆ ತೆಗೆದುಕೊಂಡಳು. ಬೈಕ್ ಮನೆಯಿಂದ ಹೊರಟದ್ದು ನಿಂತದ್ದು ದೇವಸ್ಥಾನದಲ್ಲೇ. ಇಳಿದು ಹೊರಗೊಮ್ಮೆ ದೇವಸ್ಥಾನದತ್ತ ತಿರುಗಿ ಕೈ ಮುಗಿದಳು. ಗುಡಿಯೊಳಗೆ ಈಶ್ವರ ಪಾರ್ವತಿಯೊಡನೆ ಹಸನ್ಮುಖಿಯಾಗಿ ಕುಳಿತು ಭಕ್ತರಿಗೆ ದರ್ಶನ ಕೊಡುತ್ತಿದ್ದರೆ, ರುದ್ರ ಮಡದಿಯನ್ನೇ ಬಿಟ್ಟು ದಾಪುಗಾಲಿಡುತ್ತಾ ಗುಡಿಯೊಳಗೆ ನಡೆದಿದ್ದ. ಪಾಪ ಸಪ್ತ ಹಿಂಬಾಲಿಸಿದ್ದಳು. ಪೂಜೆಗೆ ಕೊಟ್ಟು ಕೈ ಮುಗಿದು ನಿಂತವಳ ದೀಪದ ಬೆಳಕಲ್ಲಿ ಸ್ವಚ್ಛ ತಿಳಿನಗು ತುಂಬಿಕೊಂಡ ವದನ ನೋಡಿದಷ್ಟು ಸಾಲದು. ಹಾಗೆ ಅಲ್ಲಿಗೆ ಪೂಜೆಗೆ ಬಂದ ಹೆಂಗಸರೊಬ್ಬರು ನುಡಿದೇ ಬಿಟ್ಟರು. ರುದ್ರ, ನಿನ್ನ ಹೆಂಡ್ರು ಬಾಳ ಅಂದವಾಗವಳೆ, ತಿದ್ದದ ಗೊಂಬೆಯಂಗ. ಬಣ್ಣ ಹೆಚ್ಚಾಗಿಲ್ದೆ ಹೋದ್ರೂ ಅದೆಷ್ಟು ಚೆಂದಾಗಿ ಕಾಣ್ತಾಳೆ. ಮನೆಗೋದ್ಮ್ಯಾಕೆ ನೀನೇ ದೃಷ್ಟಿ ತೆಗೆದ್ಬಿಡು ಎನ್ನಲು ರುದ್ರ ಮಡದಿಯತ್ತ ನೋಡಿದ್ದ. ಅವಳೂ ಆ ಹೆಂಗಸಿನ ಮಾತಿಗೆ ರುದ್ರನತ್ತ ನೋಡಿದ್ದಳು. ಇಬ್ಬರ ಕಂಗಳೂ ಸಂಧಿಸಿದ ಕ್ಷಣ ಗಂಟೆ ಬಾರಿಸಿತ್ತು. ಇಬ್ಬರೂ ಶಬ್ದ ಬಂದತ್ತ ತಿರುಗಲು ಹುಡುಗಿಯೊಬ್ಬಳು ಇವರನ್ನೇ ನೋಡುತ್ತಾ ನಿಂತಿದ್ದಳು. ರುದ್ರ ಮುಖ ತಿರುಗಿಸಿದರೆ ಸಪ್ತ ದೇವರತ್ತ ತಿರುಗಿದಳು. ಪೂಜಾರಪ್ಪ ಪೂಜೆ ಮುಗಿಸಿ ಮಂಗಳಾರತಿ ನೀಡಲು ಇಬ್ಬರು ಪಡೆದರು. ಸಪ್ತ ಕುಂಕುಮ ಹಣೆಗಿಡಲು ಹೋದಾಗ ಅಜ್ಜಿಯೊಂದು, ಏ ಕೂಸೆ, ಗಂಡ ಪಕ್ಕದಲ್ಲೇ ಅವನೇ, ಅವನ ಕೈಲಿ ಕುಂಕುಮ ಹಚ್ಚಿಸ್ಕ ಎಂದರೆ ಸಪ್ತ ರುದ್ರನ ನೋಡಿದಳು. ಹಲ್ಲು ಕಚ್ಚಿ ಪಕ್ಕಕ್ಕೆ ತಿರುಗಿದವ ಅಲ್ಲೇ ನಿಂತು ಅವನ ನೋಡುವವಳ ನೋಡಿ ಮತ್ತೆ ಸಪ್ತ ಕಡೆ ತಿರುಗಿ ಅವಳ ಹಣೆಗೆ ಕುಂಕುಮವಿಟ್ಟ. ತನ್ನ ಬೆರಳಲ್ಲಿದ್ದ ಕುಂಕುಮ ರುದ್ರನ ಹಣೆಗಿಟ್ಟು ಕಣ್ಣು ಮುಚ್ಚಿ ದೇವರಿಗೆ ಕೈ ಮುಗಿದಳು. ಮತ್ತೊಮ್ಮೆ ಬುಟ್ಟಿ ಪಡೆದು ಹೊರಗೆ ನಡೆದರು. ರುದ್ರ ಬೈಕ್ ಏರಲು ಸಪ್ತ ಮತ್ತೆ ರುದ್ರನ ಭುಜವಿಡಿದೇ ಬೈಕ್ ಏರಿದ್ದಳು. ಜೋಡಿಗಳು ಮನೆಯತ್ತ ಸಾಗಲು ಆ ಹುಡುಗಿ ಮಾತ್ರ ಪೂಜೆ ಕೂಡ ಮಾಡಿಸದೆ ಮನೆಗೆ ಹಿಂದಿರುಗಿ ಬಿಟ್ಟಳು. ಯಾರವಳು? ಮುಂದೆ ನೋಡೋಣ. ಮನೆ ಮುಂದೆ ಬೈಕ್ ನಿಂತ ಕೂಡಲೇ ಸಪ್ತ ಕೆಳಗಿಳಿದಳು. ಹಿಂದೆ ತಿರುಗಿ ನೋಡದೆ ರುದ್ರ ಹೊರಟು ಬಿಟ್ಟ. ಸಪ್ತ ಅವನಿರುವುದೇ ಹೀಗೆ ಎಂದುಕೊಂಡು ರುದ್ರ ತನಗೆ ಕುಂಕುಮ ಇಟ್ಟ ಕ್ಷಣ ನೆನೆದು ಖುಷಿಯಿಂದ ಮನೆಯೊಳಗೆ ಓಡಿದರೆ, ಅತ್ತ ಪೂಜೆ ಬುಟ್ಟಿ ಮನೆಯೊಳಗೆ ಎಸೆದು ತನ್ನ ಕೋಣೆ ಹೊಕ್ಕವಳು ಹಾಸಿಗೆ ಮೇಲಿದ್ದ ರಗ್ಗು ದಿಂಬು ಎಲ್ಲವ ಕಿತ್ತು ಎಸೆದು ಕಿರುಚಿದ್ದಳು ರುದ್ರ ಎಂದು. ಅವಳ ಅಮ್ಮ ಅಪ್ಪ ಓಡಿ ಬಂದು ಮಗಳ ನೋಡಿದರು. ಹುಚ್ಚಿ ಹಾಗೆ ಕೈಗೆ ಸಿಕ್ಕ ವಸ್ತುಗಳ ನೆಲಕ್ಕೆ ಅಪ್ಪಳಿಸುತ್ತಾ ರುದ್ರ ಎಂದು ಕಿರುಚುವ ಅವಳ ನೋಡಿ ಕೋಪದಲ್ಲಿ ಅವಂತಿ ಎಂದು ತಾವು ಕೂಡ ಕೂಗಿದರೆ, ಅಪ್ಪಯ್ಯ, ರುದ್ರನ್ಗೆ ಮದುವೆ ಆಗಿದೆ. ಅಪ್ಪಯ್ಯ, ನಂಗೆ ರುದ್ರ ಸಿಗಲಿಲ್ಲ. ನಂಗೆ ಕೊನೆಗೂ ರುದ್ರ ಸಿಗಲಿಲ್ಲ. ನಿನ್ನ ಮಗಳಿಂದ ನನ್ನ ರುದ್ರ ದೂರ ಆದ. ನನ್ನ ರುದ್ರ ಈಗ ಬೇರೆಯವಳ ಗಂಡ. ನನ್ನ ಗಂಡ ಆಗಬೇಕಿದ್ದ ರುದ್ರ ಈಗ ಇನ್ನೊಬ್ಬಳ ಗಂಡ. ಇದೆಲ್ಲ ಹೆಂಗೆ ನೋಡಲಿ ನಾನು? ನಿಮ್ಮ ಮುದ್ದಿನ ಮಗಳ ತಪ್ಪಿನಿಂದ ನನ್ನ ರುದ್ರ ನನ್ನ ಮದುವೆ ಆಗೋದಿಲ್ಲ ಅಂದ್ಬಿಟ್ಟ. ನನ್ನ ದೂರ ತಳ್ಳಿಬಿಟ್ಟ ಎಂದು ಕುಸಿದು ಮುಖ ಮುಚ್ಚಿ ಅಳಲು ಶುರು ಮಾಡಿದ್ದಳು. ಸಮಾಧಾನ ಮಾಡಲಾರದೆ ನಿಂತರು ಅವಳ ಹೆತ್ತವರು. ರುದ್ರ ಹೊಲದ ಮನೆ ತಲುಪಿದವ ಹಳೆಯ ಘಟನೆಗಳು ನೆನಪಾಗಿ ಸುರುಳಿಯಂತೆ ತಲೆಯೊಳಗೆ ಸುತ್ತಲು ತೆಂಗಿನ ಮರದ ಬುಡಕ್ಕೆ ಪಾತಿ ಕಟ್ಟಲು ನಿಂತ. ಕೋಪದ ಭರದಲ್ಲಿ ಅದೆಷ್ಟು ಬಿರುಸಾಗಿ ಕೆಲಸಕ್ಕಿಳಿದ ಎಂದರೆ ಕತ್ತಲಾವರಿಸಿ ಮೈ ದಣಿದು ಬೆವರ ಹನಿ ತೊಟ್ಟುತ್ತಿದ್ದರೂ ಕೈಗೆ ಬಿಡುವು ನೀಡುತ್ತಿಲ್ಲ ಅವ. ಕೊನೆಗೆ ಜಗ್ಗ ಅಣ್ಣ ಎಂದು ಕೂಗಲು ಸನಿಹ ಬಂದಾಗ ಗುದ್ಲಿ ಎಸೆದು ಮರ ಒರಗಿದ ಕಣ್ಣು ಮುಚ್ಚಿ. ಕಣ್ಣಿಂದ ಹನಿ ಜಾರಿತ್ತು. ಜಗ್ಗ ಅವನ ಕಣ್ಣಿಂದ ಜಾರಿದ ಹನಿ ಕಂಡು ಪಕ್ಕದಲ್ಲಿ ಕುಳಿತು, ಅಣ್ಣೋ, ವಿಶ್ವಣ್ಣ ನೆನಪಾದ್ನಾ ಎಂದು ಕೇಳಲು ಹೌದೆಂದು ತಲೆ ಆಡಿಸಿದ. ಎದ್ದು ನಡೆದವ ಗೋರಿ ಮುಂದೆ ಕುಳಿತು ಅಣ್ಣ ಎಂದ. ತಲೆ ಗೋರಿ ಮೇಲಿಟ್ಟು ಒಂದಷ್ಟು ನಿಮಿಷ ಕುಳಿತ. ರುದ್ರ, ಇನ್ಮೇಲೆ ದೀಪು ನಿನ್ನ ಮಗಳು, ಅವಳನ್ನು ಚೆನ್ನಾಗಿ ನೋಡ್ಕೊ. ನಿನ್ನಮ್ಮ ಅಂಥವಳು ಇಂಥವಳು ಅಂತ ಯಾರು ಏನು ಹೇಳ್ದಂಗೆ ನೋಡ್ಕ. ಈ ಅಪ್ಪ ಎಳೆ ಕೂಸನ್ನ ಬಿಟ್ಟೋಯ್ತವನೆ. ನೀನೇ ಮಗಿಗೆ ಎಲ್ಲ.
ಮಾತು ಕೊಡ್ಲ ರುದ್ರ, ನನ್ನ ದೀಪನ ನೋಡ್ಕತೀನಿ ಅಂತ ಎಂದ ಅಣ್ಣನ ಧ್ವನಿ ಕಿವಿಯಾಗಿ ಕೇಳಿಸಿದಂತಾಗಿ ಕಣ್ಣೀರು ಒರೆಸಿಕೊಂಡು ಬೈಕ್ ಹತ್ತಲು ಹಿಂದೆ ಜಗ್ಗ ಕುಳಿತ. ಮನೆ ತಲುಪಿ ಸಪ್ತ ಮಡಿಲಲ್ಲಿದ್ದ ದೀಪಳನ್ನ ಎತ್ತಿಕೊಂಡು ಹಣೆಗೆ ಮುತ್ತೊಂದು ನೀಡಿ, ದೀಪು ಊಟ ಮಾಡಿದ್ಯ ಮಗಳೇ ಎಂದ. ಆಯ್ತು ಚಿಕ್ಕ ಎಂದಳು ನಗುತ್ತ. ಆ ನಗುವಲ್ಲಿ ಅವನ ಅಣ್ಣನೇ ಕಂಡ. ಅವಂತಿ ಯಾರು? ವಿಶ್ವನ್ಗೇನಾಯ್ತು? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು.